ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೇ ಶತಮಾನದ ಲಿಂಗಾಯತ ಧರ್ಮದ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣನವರ ಒಂದು ಆಳವಾದ ವಚನವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಈ ವಚನ ನೋಡೋಕೆ ತುಂಬ ಸರಳವಾಗಿದೆ, ಆದರೆ ಅದರೊಳಗಿನ ಅರ್ಥ ಇದೆಯಲ್ಲ, ಅದು ಅಂದಿನ ಜಾತಿ ಪದ್ಧತಿ ಪುರೋಹಿತಶಾಹಿ ವ್ಯವಸ್ಥೆಯ ಬುಡವನ್ನೇ ಅಲುಗಾಡಿಸಿದಂತಹ ವಚನ ಇದು. ಹಾಗಾದರೆ ಅಂತಹ ಒಂದು ವಚನವನ್ನು ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡ ಒಂದೇ ಬಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ, ಹರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗನ. ನೋಡಿ ಎಷ್ಟು ಚೆನ್ನಾಗಿದೆ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡ ಒಂದೇ ಬಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸುತ್ತಯ್ಯ, ಹರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗನ. ಎಷ್ಟು ಅದ್ಭುತವಾಗಿದೆ ನೋಡಿ. ಮೊದಲ ಸಾಲಲ್ಲೇ ಒಂದು ದೊಡ್ಡ ಸತ್ಯ ಇದೆ ನೋಡಿ. ಊಟದ ಬಟ್ಟಲು, ಮುಖ ನೋಡೋ ಕನ್ನಡಿ ಎರಡೂ ಒಂದೇ ಕಂಚು ಖಂಡಿತ, ಬಾಂಡವ ಒಂದೇ ಭಾಜನ. ಒಂದೇ ಅನ್ನೋದು ಇದೆಯಲ್ಲ, ಅದು ಕೇವಲ ಒಂದು ಭೌತಿಕ ಸತ್ಯ ಅಲ್ಲ, ಅದೊಂದು ಸಾಮಾಜಿಕ ಆಧ್ಯಾತ್ಮಿಕ ಘೋಷಣೆಯ ಯೋಚನೆ. 12ನೇ ಶತಮಾನದಲ್ಲಿ ಹುಟ್ಟಿನಿಂದಲೇ ಜಾತಿ ಭೇದ ಎಲ್ಲವೂ ಇತ್ತು. ಆಗ ಬಸವಣ್ಣನವರು ಈ ಮನುಷ್ಯರೆಲ್ಲರೂ ಮೂಲತಃ ಒಂದೇ ಕಂಚು, ಒಂದೇ ದೈವಿಕ ವಸ್ತುವಿನಿಂದ ಮಾಡಲ್ಪಟ್ಟವರು ಅಂತ ಸಾರಿದ್ರು. ಅದು ಅಂದಿನ ಜಾತಿ ವ್ಯವಸ್ಥೆಗೆ ಕೊಟ್ಟ ನೇರ ಹೊಡೆತ. ನಿಖರವಾಗಿ ಮೂಲದಲ್ಲಿ ಯಾರು ಹೆಚ್ಚು ಅಲ್ಲ, ಯಾರು ಕಡಿಮೆನೂ ಅಲ್ಲ ಅನ್ನೋದನ್ನು ಇದರ ಒಂದು ಅಂತರಾರ್ಥ. ಹಾಗಾದರೆ ಅಂತಹ ವಚನದ ಭಾಗವೇ ಕಲ್ಯಾಣ ಚಳುವಳಿಯ ಸಮಾನತೆಯ ತತ್ವಕ್ಕೆ ಅಡಿಪಾಯ. ಹಾಗಾದರೆ ಮುಂದಿನ ಸಾಲನ್ನು ನೋಡೋದಾದರೆ, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ ಅಂದರೆ ಇದರ ಮಹತ್ವವೇನು? ಒಂದೇ ಕಂಚು ಒಂದೇ ಬಟ್ಟಲಾಯಿತು, ಇನ್ನೊಂದು ಕನ್ನಡಿ ಆಯಿತು. ಏನಿದು ಪರಿವರ್ತನೆಯ ರಹಸ್ಯ? ಆ ಬೆಳಗುವ ಅನ್ನೋ ಕ್ರಿಯೆಯಲ್ಲೇ ಶರಣರ ತತ್ವದ ಜೀವಾಳ ಅಡಗಿದೆ. ಬೆಳಗುವುದು ಅಂದರೆ ಸುಮ್ಮನೆ ಶುದ್ಧೀಕರಿಸುವುದು ಅಂತ ಅಲ್ಲ. ಬಸವಣ್ಣನವರ ದೃಷ್ಟಿಯಲ್ಲಿ ಅದು ಕಾಯಕ, ಅಂದರೆ ತನ್ನ ಕೆಲಸವನ್ನೇ ದೇವರ ಪೂಜೆ ಅಂತ ನಿಷ್ಠೆಯಿಂದ ಮಾಡೋದು. ಆ ಕಂಚನ್ನು ತಿಕ್ಕಿ ತೊಳೆಯೋ ಹಾಗೆ ಅಂದರೆ ಆ ಕಾಯಕದಿಂದ ಬಂದಿದ್ದನ್ನು ಸಮಾಜಕ್ಕೆ ಮರಳಿ ನೀಡೋದೇ ದಾಸೋಹ. ಈ ನಿರಂತರ ಕ್ರಿಯೆ ಮತ್ತು ಅರಿವಿನಿಂದ ಸಾಮಾನ್ಯ ಮನುಷ್ಯ ಪ್ರಜ್ಞೆ ಕನ್ನಡಿಯ ಹಾಗೆ ಸ್ಪಷ್ಟವಾಗುತ್ತೆ. ಈಗ ಅರ್ಥವಾಗ್ತಿದೆ ನೋಡಿ. ವಚನದ ಪ್ರಮುಖ ಸಾಲು ಅರಿದೆಡೆ ಶರಣ ಮರೆದೆಡೆ ಮಾನವ. ಇದಕ್ಕೆ ಜೋಡಿಸಿದಾಗ ಪೂರ್ತಿ ಚಿತ್ರಣ ಸಿಗುತ್ತೆ ನೋಡಿ. ಯಾರು ತಮ್ಮ ಮೂಲ ಸ್ವರೂಪವನ್ನು ಅರಿಯುತ್ತಾರೋ, ಅಂದರೆ ನಾವೆಲ್ಲ ಒಂದೇ ದೈವಿಕ ಕಂಚು ಅನ್ನೋ ಸಮಾನತೆಯ ಸತ್ಯವನ್ನು ಅರಿತಾರೋ, ಅವರು ಶರಣ ಒಳಪು ಕೊಟ್ಟ ಕನ್ನಡಿಯ ಹಾಗೆ. ಯಾರು ಸತ್ಯವನ್ನು ಮರೆತು ಜಾತಿ ಮತ ಕುಲ ಅಂತ ಭೇದಗಳಲ್ಲಿ ಮುಳುಗಿ ತಮ್ಮನ್ನು ಕೇವಲ ಒಂದು ಪಾತ್ರೆ ಬಟ್ಟಲಾಗಿ ನೋಡುತ್ತಾರೋ, ಅವರು ಮಾನವನಾಗಿಯೇ ಉಳಿಯುತ್ತಾರೆ ಅಷ್ಟೆ. ವ್ಯತ್ಯಾಸ ಇರೋದು ಅವರ ಅರಿವಿನ ಮಟ್ಟದಲ್ಲಿ, ಅವರ ಮೂಲ ಸ್ವರೂಪದಲ್ಲ. ಹಾಗಾದರೆ ಕೊನೆಯ ಸಾಲನ್ನು ನೋಡೋದಾದರೆ, ಮರೆಯದೆ ಪೂಜಿಸು ಕೂಡಲ ಸಂಗನ ಅನ್ನೋದು ಕೇವಲ ದೇವರಿಗೆ ಕೈ ಮುಗಿಯುವ ಕ್ರಿಯೆಯಂತೂ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಇದು ತುಂಬ ಶಕ್ತಿಯುತವಾಗಿದೆ. ಏನನ್ನ ಮರೆಯಬಾರದು? ನಮ್ಮ ಮೂಲ ಸ್ವರೂಪವನ್ನು, ಸರ್ವರಲ್ಲಿಯೂ ಅದೇ ದೈವತ್ವ ಇದೆ ಅನ್ನೋ ಸತ್ಯವನ್ನು, ಆ ನಿರಂತರ ಸ್ಮರಣೆಯೇ ಆ ಅರಿವು, ನಿಜವಾದ ಪೂಜೆ. ಸಾಮಾನ್ಯ ಮಾನವನನ್ನು ಶರಣರನ್ನಾಗಿ ಪರಿವರ್ತಿಸುವ ಸಾಧನೆ, ಅದೇ ಆ ಬೆಳಗುವ ಕ್ರಿಯೆ. ಹಾಗಾದರೆ ಈ ಇಡೀ ವಚನದ ಒಂದು ಸಾರಾಂಶವೇನೆಂದರೆ, ಆಧ್ಯಾತ್ಮಿಕತೆ ಅನ್ನೋದು ಎಲ್ಲೋ ಹೊರಗಿನಿಂದ ಹುಡುಕಿ ತರಬೇಕಾದ ವಸ್ತು ಅಲ್ಲ. ಅದು ನಮ್ಮೊಳಗೆ ಇರುವ ಕಂಚನ್ನು ಅರಿತು ಅದನ್ನು ನಮ್ಮ ಕಾಯಕ ಮತ್ತು ಅರಿವಿನಿಂದ ಬೆಳಗಿ ಕನ್ನಡಿಯಾಗಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ. ಹಾಗಾದರೆ ಒಂದು ಗಹನವಾದ ತಾತ್ವಿಕ ಸಾಮಾಜಿಕ ಸತ್ಯವನ್ನು ಎಷ್ಟು ಸರಳವಾದ ದೈನಂದಿಕ ರೂಪಕದ ಮೂಲಕ ವಿವರಿಸಿದ್ದಾರೆ ನೋಡಿ. ಇದೇ ಬಸವಣ್ಣನವರ ವಚನಗಳ ಹಿರಿಮೆ. ಆದರೆ ಈ ವಚನ ನಮಗೆ ಒಂದು ಆಯ್ಕೆಯನ್ನು ಕೊಡುತ್ತೆ. ನೀವು ಕೇವಲ ವಸ್ತುವನ್ನು ಹಿಡಿದಿಟ್ಟುಕೊಳ್ಳುವ ಬಟ್ಟಲು ಆಗಿರ್ತೀರೋ, ಅಥವಾ ಸತ್ಯವನ್ನು ಪ್ರತಿಫಲಿಸುವ ಕನ್ನಡಿ ಆಗಿರ್ತೀರೋ ಅಂತ ಅದ್ಭುತವಾದ ಪ್ರಶ್ನೆ ನೋಡಿ. ಇವತ್ತಿನ ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳಲ್ಲಿ ಕೇವಲ ಮಾಹಿತಿಯನ್ನು, ಸ್ಥಾನಮಾನಗಳನ್ನು ತುಂಬಿಕೊಳ್ಳುವ ಬಟ್ಟಲುಗಳಾಗಿ ಬದುಕುತ್ತಿದ್ದೇವೆ. ಈ ನಮ್ಮ ಯಾವ ಆಲೋಚನೆಗಳಿಗೆ, ಯಾವ ಕೆಲಸಗಳಿಗೆ ಸ್ವಲ್ಪ ಅರಿವಿನ ಒಳಪು ಕೊಟ್ಟರೆ ಅವುಗಳು ನಮ್ಮ ಮತ್ತು ಸಮಾಜದ ಸತ್ಯವನ್ನು ಪ್ರತಿಫಲಿಸುವ ಕನ್ನಡಿಗಳಾಗಬಹುದು ಅಂತ ಯೋಚನೆ ಮಾಡ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನ ಮತ್ತು ವಚನಗಳ ಮಾಹಿತಿಯೊಂದಿಗೆ ಬರುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.